ಹಾಯ್ ಹಲೋ ನಮಸ್ತೆ ಮಿತ್ರರೇ, ವೆಲ್ಕಮ್ ಟು ಅವರ್ ಚಾನಲ್. ಮಿತ್ರರೇ, ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಅತಿಥಿ ಶಿಕ್ಷಕರ ವೇತನವನ್ನು ಹೆಚ್ಚಳ ಮಾಡುವ ಕುರಿತಂತೆ ಸಚಿವರು ಮೊನ್ನೆಯಷ್ಟೇ ಒಂದು ಹೇಳಿಕೆಯನ್ನು ನೀಡಿದ್ರು. ಆ ಹೇಳಿಕೆಗೆ ಸಂಬಂಧಪಟ್ಟಿರುವಂತಹ ವಿಡಿಯೋವನ್ನು ನಮ್ಮ ಚಾನಲ್ನಲ್ಲೂ ಕೂಡ ನಾವು ಅಪ್ಲೋಡ್ ಮಾಡಿದ್ವಿ. ಇನ್ನು ಶಿಕ್ಷಕಾಕಾಂಕ್ಷಿಗಳಿಗೆ ಕಮೆಂಟ್ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೂಡ ಹೇಳ್ಕೊಂಡಿದ್ವಿ. ಇನ್ನು ಕಮೆಂಟ್ ಮೂಲಕ ಸಾಕಷ್ಟು ಅತಿಥಿ ಶಿಕ್ಷಕರು ಮತ್ತು ಶಿಕ್ಷಕಾಕಾಂಕ್ಷಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ನೋಡಿದ ಮೇಲೆ ನಮಗೆ ಒಂದು ಬೇಸರದ ಒಂದು ಸಂಗತಿ ಕಂಡು ಬರ್ತಾ ಇದೆ. ಹೌದು, ಅದೇನೆಂದರೆ ಅತಿಥಿ ಶಿಕ್ಷಕರ ವೇತನವನ್ನು ದಯವಿಟ್ಟು ಹೆಚ್ಚಳ ಮಾಡಿ. ಹೌದು, ನೀವು ಹೆಚ್ಚಳ ಮಾಡದೇ ಇದ್ದರೆ ನಮ್ಮ ಕೌಟುಂಬಿಕ ಪರಿಸ್ಥಿತಿ ಸುಧಾರಣೆ ಆಗೋದಿಲ್ಲ, ಜೀವನ ನಿರ್ವಹಣೆಗೆ ಈ ಹಣ ಸಾಲೋದಿಲ್ಲ. ಗೌರವಧನವನ್ನು ದಯವಿಟ್ಟು ಹೆಚ್ಚು ಮಾಡಿ. ಈಗ ನೀಡ್ತಾ ಇರುವಂತಹ ಸದ್ಯದ ವೇತನ 10,000 ಇದೆ. ಇನ್ನು ಅದನ್ನು ನಮಗೆ 15ರಿಂದ 20,000 ಒಳಗಡೆ ನೀವು ಮಾಡಿದ್ರೆ ನಮ್ಮ ಒಂದು ಕೌಟುಂಬಿಕ ಜೀವನ ನಿರ್ವಹಣೆಗೆ ನೀವು ಹಣ ನೀಡಿದ ಹಾಗಾಗುತ್ತೆ, ನೀವು ಅತಿಥಿ ಶಿಕ್ಷಕರನ್ನು ಕೂಡ ಬದುಕಿಸಿದಾಗುತ್ತೆ ಅನ್ನುವ ಒಂದು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿದ್ದಾರೆ. ಇನ್ನು ಕೆಲವು ಶಿಕ್ಷಕಾಕಾಂಕ್ಷಿಗಳು ಇರ್ಬೋದು ಅಥವಾ ಅತಿಥಿ ಶಿಕ್ಷಕರಿರ್ಬೋದು, ಅವರೇ ಒಂದು ನೆಗೆಟಿವ್ ಕಮೆಂಟ್ಸ್ಗಳನ್ನು ಮಾಡಿದ್ದಾರೆ. ಏನಂತಂದರೆ, ಅತಿಥಿ ಶಿಕ್ಷಕರು ಇರುವ ಕಾರಣದಿಂದಾಗಿಯೇ ಸರ್ಕಾರ ಖಾಯಂ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡ್ತಾ ಇಲ್ಲ, ಅವರು ಇರುವುದರಿಂದನೇ ನಮಗೂ ಕೂಡ ಜಾಬ್ ಸಿಗ್ತಾ ಇಲ್ಲ ಅನ್ನುವ ಒಂದು ಅಳಲನ್ನು ಶಿಕ್ಷಕಾಕಾಂಕ್ಷಿಗಳು ತೋಡ್ಕೊಂಡಿದ್ದಾರೆ. ಮತ್ತು ಯಾರ್ಯಾರು ಅತಿಥಿ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ, ಸದ್ಯಕ್ಕೆ ಆ ಕೆಲಸವನ್ನು ಬಿಟ್ಬಿಡಿ, ಬೇರೆ ಕೆಲಸಕ್ಕೆ ಜಾಯ್ನ್ ಆಗಿ ಅಲ್ಲಿ ನೀವು ಸಂಬಳವನ್ನು ಹೆಚ್ಚಾಗಿ ಪಡಿಬೋದು ಮತ್ತು ನೀವು ಜಾಸ್ತಿ ಹಣ ಗಳಿಸಬಹುದು ಅನ್ನುವ ಒಂದು ಹೇಳಿಕೆಗಳೇನಿದ್ದಾವೆ ಅವು ಶಿಕ್ಷಕ ವೃತ್ತಿಗೆ ಗೌರವವನ್ನು ತರೋದಿಲ್ಲ ಅಂತ ನಾವು ಭಾವಿಸ್ತಾ ಇದ್ದೀವಿ. ಖುದ್ದಾಗಿ ರಾಜ್ಯದ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಾವೇ ಹಾಳು ಮಾಡಿದಾಗುತ್ತೆ. ರಾಜ್ಯದ ಸರ್ಕಾರಿ ಶಾಲೆಗಳ ಗುಣಮಟ್ಟ ದಿನೇ ದಿನೇ ಹೆಚ್ಚುತ್ತಾ ಇರೋದಕ್ಕೆ ಪ್ರಮುಖ ಕಾರಣ ಅಂದರೆ ಅತಿಥಿ ಶಿಕ್ಷಕರು. ಹೌದು ಮಿತ್ರರೇ, ರಾಜ್ಯದಲ್ಲಿ ಸುಮಾರು 45,000ಕ್ಕೂ ಹೆಚ್ಚು ಅತಿಥಿ ಶಿಕ್ಷಕರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಸಾಮಾನ್ಯ ಸಂಖ್ಯೆಯಲ್ಲ. ಒಂದು ವೇಳೆ ಇವರೇನಾದರೂ ಅತಿಥಿ ಶಿಕ್ಷಕರಾಗಿ ಕೆಲಸವನ್ನು ಮಾಡುವುದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರೆ ಖುದ್ದಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವೇ ಮುಳ್ಳಾಗ್ತೀವಿ. ಅವರ ಒಂದು ಜೀವನ ಪ್ರಗತಿಗೆ ನಾವೇ ಅಡ್ಡಿಯಾದಾಗುತ್ತೆ. ಮತ್ತು ಯಾರಿಗೂ ಕೂಡ ನಾವು ಕೇವಲ ಅತಿಥಿ ಶಿಕ್ಷಕರಷ್ಟೇ ಅನ್ನೋ ಒಂದು ಮನೋಭಾವನೆ ಬರೋದು ಬೇಡ ಅಂತ ಅನ್ನಿಸ್ತಾ ಇದೆ. ಹೌದು ಮಿತ್ರರೇ, ಇಂದಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಖಾಸಗಿ ಶಾಲೆಗಳ ಜೊತೆಗೆ ಕಾಂಪಿಟೇಷನ್ಗಳನ್ನು ನಮ್ಮ ಸರ್ಕಾರಿ ಶಾಲೆಗಳು ನೀಡ್ತಾ ಇದ್ದಾವೆ ಅಂತಂದರೆ ಅದರಲ್ಲೊಂದು ಪ್ರಮುಖ ಕಾರಣ ಅತಿಥಿ ಶಿಕ್ಷಕರು. ಯಾಕಂದರೆ ಖಾಯಂ ಶಿಕ್ಷಕರಷ್ಟೇ ಅತಿಥಿ ಶಿಕ್ಷಕರು ಕೂಡ ಇಡೀ ದಿನ ಕೆಲಸವನ್ನು ಮಾಡ್ತಾರೆ. ಖಾಯಂ ಶಿಕ್ಷಕರು ಮಾಡಬೇಕಾದಂಥ ಕೆಲಸವನ್ನು ಅತಿಥಿ ಶಿಕ್ಷಕರು ಮಾಡ್ತಾರೆ. ಶಿಕ್ಷಣ ಇಲಾಖೆಯಿಂದ ಬಂದಂತಹ ನಿಯಮಗಳನ್ನು ಚಾಚೂ ತಪ್ಪದೆ ಪಾಲಿಸ್ತಾ ಇರುವಂತಹ ಅತಿಥಿ ಶಿಕ್ಷಕರ ಒಂದು ವೇತನಕ್ಕೆ ಆದಷ್ಟು ಬೇಗನೆ ಸರ್ಕಾರ ಅದನ್ನು ಅರಿತು ಅವರ ವೇತನದಲ್ಲಿ ಹೆಚ್ಚಳ ಮಾಡಲಿ ಅನ್ನುವ ಒಂದು ಆಸೆ ನಮಗೂ ಇದೆ. ಇಲ್ಲಿ ನಾವು ಸರ್ಕಾರದ ಪರವಾಗಿ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ನೀಡ್ತಾ ಇಲ್ಲ. ನೀವು ಹಿಂದಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಶಿಕ್ಷಕಾಕಾಂಕ್ಷಿಗಳು ನೀಡಿರುವಂಥ ಕಮೆಂಟ್ಗಳಲ್ಲಿ ಈ ರೀತಿಯಾದಂಥ ವಿಷಯಗಳನ್ನು ನೋಡಿ ಬೇಸರ ಉಂಟಾಗಿದ್ದಕ್ಕೋಸ್ಕರ ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಸೊ ಹೀಗಾಗಿ ದಯವಿಟ್ಟು ಕ್ಷಮೆ ಇರಲಿ. ಇನ್ನು ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ನೀಡ್ತಾ ಇರುವಂತಹ ವೇತನಗಳ ಪಟ್ಟಿಯನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇವೆ. ದಯವಿಟ್ಟು ತಿಂಗಳಿಗೆ ನೀಡುತ್ತಿರುವಂತಹ ಅತಿಥಿ ಶಿಕ್ಷಕರ ವೇತನವನ್ನು ದಯವಿಟ್ಟು ಗಮನಿಸಿ. ನೋಡಿದ್ರಲ್ಲ ಮಿತ್ರರೇ, ಈ ರೀತಿಯಾದಂತಹ ವೇತನವನ್ನು ಬೇರೆ ಬೇರೆ ರಾಜ್ಯಗಳು ಕೂಡ ನೀಡ್ತಾ ಇದೆ. ಆದರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ನೀಡ್ತಾ ಇರುವಂತಹ ವೇತನ ಬಹಳ ಕಡಿಮೆ.
ಸುಮಾರು ಎವರೇಜ್ 15,000 ಆದರೂ ಅತಿಥಿ ಶಿಕ್ಷಕರಿಗೆ ನೀಡಲೇಬೇಕು. ಅತಿಥಿ ಶಿಕ್ಷಕರ ಕುಟುಂಬದ ನಿರ್ವಹಣೆಗೆ ರಾಜ್ಯ ಸರ್ಕಾರ ಮುಂದಾಗಬೇಕು. ಅವರ ಒಂದು ಜೀವನದಲ್ಲಿ ಪ್ರಗತಿ ಸಾಧಿಸಲಿಕ್ಕೆ ರಾಜ್ಯ ಸರ್ಕಾರ ಶ್ರಮಿಸಬೇಕು ಅನ್ನೋದನ್ನು ಈ ವಿಡಿಯೋದರ ಮುಖಾಂತರ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸೊ ಯಾರಾದರೂ ನಮ್ಮ ಚಾನಲನ್ನು ಈಗಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಾವು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.